ದೌರ್ಜನ್ಯ ಪ್ರಕರಣಗಳಿಗೆ ಇದುವರೆಗೂ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ದಲಿತ ಮುಖಂಡರ ಆಕ್ರೋಶ. ಬೇಲೂರು ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗದ ಅಂಬೇಡ್ಕರ್ ಭವನದಲ್ಲಿ ಸೋಮವಾರ ತಹಶೀಲ್ದಾರ್ ರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿ ಸಭೆ ನಡೆಯಿತು. 20 ಲಕ್ಷ ವೆಚ್ಚದಲ್ಲಿ ಪ್ರಸಾದಿಹಳ್ಳಿ ಗ್ರಾಮಕ್ಕೆ ಮಂಜೂರಾಗಿರುವ ಅಂಬೇಡ್ಕರ್ ಭವನದ ಭೂಮಿ ಪೂಜೆ ನೆರವೇರಿಸಲು ಗ್ರಾಮದ ಸವರ್ಣೀಯರು ಅಡ್ಡಿಪಡಿಸಿದ್ದಾರೆ. ಇಲಾಖೆ ಅಧಿಕಾರಿಗಳು ಕೂಡಲೇ ಗಮನಹರಿಸಬೇಕು ಎಂದು ಸನ್ಯಾಸಿಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಆರೋಪಿಸಿದರು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಸರ್ಕಾರ ಸುಮಾರು 40 ಅಂಬೇಡ್ಕರ್ ಭವನಗಳು ಬಿಡುಗಡೆ ಮಾಡಿದೆ. ಕೆಲವು ಗ್ರಾಮಗಳಲ್ಲಿ ನಿವೇಶನಗಳ ದಾಖಲಾತಿ ಕೊರತೆಯಿಂದ ಸಮಸ್ಯೆ ಉಂಟಾಗಿದ್ದು ಕೂಡಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಗಮನಹರಿಸಿ ಭವನ ನಿರ್ಮಾಣ ಮಾಡಲು ಸಹಕರಿಸಬೇಕು ಎಂದು ಪುರಸಭೆ ಮಾಜಿ ಅಧ್ಯಕ್ಷ ಸಿಎನ್ ದಾನಿ ಮಾತನಾಡಿದರು. ಡಿಸೆಂಬರ್ 5ರಂದು ಚಿಕ್ಕಮಗಳೂರು ರಸ್ತೆಯ ಸೇತುವೆಗಳಿಗೆ ಸುಣ್ಣ ಬಣ್ಣ ಬಳಿಯುತ್ತಿದ್ದ ಬೆಣ್ಣೂರು ಗ್ರಾಮದ ದಲಿತ ಕೂಲಿ ಕಾರ್ಮಿಕರ ಮೇಲೆ ಚಿಕ್ಕ ಮೇದೊರು ಗ್ರಾಮ ಪಂಚಾಯಿತಿ ಪಿಡಿಒ ಸಂತೋಷ್ ಎಂಬುವವರು ಕಾರ್ಮಿಕರು ಕಾರಿಗೆ ಕೈ ತೋರಿಸಿದರು ಎನ್ನುವ ಕಾರಣಕ್ಕೆ ಗುಂಡಗಳನ್ನು ಕರೆತಂದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದು, ಇದುವರೆಗೂ ಪೊಲೀಸ್ ಇಲಾಖೆ ಅವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದಸಂಸ ಜಿಲ್ಲಾ ಸಂಚಾಲಕ ತಿರುಮಲಹಳ್ಳಿ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಚ್. ಕೆ. ಸುರೇಶ್, ಕ್ಷೇತ್ರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದಲಿತ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ತಾವು ಬದ್ಧನಾಗಿದ್ದೇನೆ ಎಂದು ತಿಳಿಸಿದರು. ಸಭೆಯಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕನಾವಾಡಿ, ವೃತ್ತ ನಿರೀಕ್ಷಕರಾದ ರೇವಣ್ಣ, ಜಗದೀಶ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಮ್ಮ, ಆರೋಗ್ಯಾಧಿಕಾರಿ ಡಾ. ವಿಜಯ್, ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ, ತಾಪಂ ಅಧಿಕಾರಿ ಗುರುಪ್ರಸಾದ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಲಿಂಗರಾಜು, ಸಫಾಯಿ ಕರ್ಮಚಾರಿಗಳ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್, ಸದಸ್ಯ ಮಂಜುನಾಥ್, ದಲಿತ ಮುಖಂಡರಾದ ಈಶ್ವರ ಪ್ರಸಾದ್, ಎನ್ ಯೋಗೀಶ್, ಮರಿಯಪ್ಪ ತಂಡೆಕೆರೆ, ರಮೇಶ್, ಹರೀಶ್, ಕುಡುಮನಹಳ್ಳಿ ವೀರಭದ್ರಯ್ಯ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಾದರು. ನ್ಯೂಸ್ ಬ್ಯೂರೋ ವಿನೋದ್, ಎಸ್ಪಿ 9 ನ್ಯೂಸ್ ಚಾನೆಲ್, ಬೇಲೂರು. ಇಲ್ಲೋಡ್ರಿ, ಈ ಕಡೆ ಮಲ್ಲಿಕಣ ಈ ಕಡೆ ಸ್ವಲ್ಪ ಅಣ್ಣ, ನೀನು ನಗಾಡಣ್ಣ, ನೀನು ಕಾಣಲ್ಲ. ಸರ್ ಇಲ್ಲಿ ನೋಡಿ, ಸುಜಿತ್ ಫೋಟೋ ಬಿಡಿ ಸಾಕು ಬಿಡಿ. ಬೇಲೂರು ತಾಲೂಕಿನ ಎಲ್ಲ ಅಧಿಕಾರಿಗಳೇ, ವಿಶೇಷವಾಗಿ ಸಮಾಜದ ಎಲ್ಲ ನನ್ನ ಆತ್ಮೀಯ ಹಿರಿಯ ಕಿರಿಯ ವರ್ಗಗಳೇ, ಮಾಧ್ಯಮ ಪತ್ರಿಕಾ ಮಿತ್ರರು, ಪ್ರಾರಂಭದಲ್ಲಿ ನಮ್ಮ ಮಂಜುನಾಥ್ ಅವರು ಪ್ರಶ್ನೆಯನ್ನ ಕೇಳಿದರು. ಏನು ಅನುಪಾಲನ ವರದಿಯನ್ನು ಕೊಟ್ಟಿದ್ದೀರಾ, ಇದರಲ್ಲಿ ಅನುಷ್ಠಾನ ಎಷ್ಟಾಗಿದೆ ಅಂತ ವರದಿ ಇದ್ರೆ ಸಾಕು, ಅದು ಅನುಷ್ಠಾನ ಆಗಿರ್ತಕ್ಕಂಥ ತೆಗೆದುಕೊಳ್ತಕ್ಕಂಥದ್ದನ್ನು ಕೇಳಿದೆ. ಅದರಲ್ಲಿ ಒಂದೇ ಒಂದು ಇವತ್ತಿಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರುಗಳು ಕಳೆದ 11ನೇ ತಾರೀಕು ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ನಾವು ಸೋದರ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ನಾವು ಮೀಟಿಂಗ್ ಅನ್ನ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರ ಗುಂಪು ಒಂದೇ ಇತ್ತು. ಅವತ್ತಿನ ಪ್ರಸ್ತುತ ಇದು ಸಹ ಇತ್ತು, ಏನೋ ಕೋಡ್ ಆಫ್ ಕಂಡಕ್ಟು ಇತ್ತು. MP ಚುನಾವಣೆ ಸಂದರ್ಭ ನಡೀತಾ ಇತ್ತು. ಅವತ್ತು ತಾವೆಲ್ಲ ಒಂದು ಧ್ವನಿ ಎತ್ತಿದ್ರಿ. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರ್ತಕ್ಕಂಥ ಶಿಲ್ಪಿಯ ಅಲ್ಲಿ ಗೋಡೆಗೆ ಏನಿದೆ ಅದನ್ನು ತೆರವುಗೊಳಿಸಬೇಕು ಅಂತಕ್ಕಂಥದ್ದು ಎಲ್ಲ ಒಂದು ಏಕ ನಿರ್ಧಾರಗಳು ಆಗಿತ್ತು. ಅದರ ಪ್ರಕಾರ ಅವತ್ತೇ ಅದಕ್ಕೆ ಚಾಲನೆಯನ್ನು ಕೊಟ್ಟು ಅದಕ್ಕೆ ತೆರವುಗೊಳಿಸ್ತಕ್ಕಂಥ ಕೆಲಸ ಆಯಿತು. ಅದಾದ್ಮೇಲೆ ನಮ್ಮ ಸೋದರ ಸಂತೋಷ ಹೇಳಿದ್ರು 100 ಮೀಟರ್ ಒಳಗಡೆ ಇದು ಅಂತಕ್ಕಂಥದ್ದು. ಅವತ್ತು ಬಂದಂತ ಪ್ರಸ್ತುತ ಇದು ಸಮಾಜದ ನಮ್ಮ ಅದರಲ್ಲಿ ನಮ್ಮ ಈಶ್ವರರು ಧ್ವನಿಯನ್ನ ಜಾಸ್ತಿ ಎತ್ತಿದ್ರು. ಪ್ರಸ್ತುತ ಅವತ್ತು ಧ್ವನಿ ಎತ್ತಿದ್ದು ಅಂಬೇಡ್ಕರ್ ಭವನದಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಇರ್ತಕ್ಕಂಥ ಕೋಳಿ ಅಂಗಡಿಗಳನ್ನು ತೆರವುಗೊಳಿಸಬೇಕು ಅಂತಕ್ಕಂಥದ್ದು. ಅದಾದ ನಂತರ ಒಲೆ ಬೀದಿ ಹೋಗಿ ಇವತ್ತು ಕೋಳಿ ಬೀದಿ ಆಗಿದೆ. ಇದು ನಿಮಗೆ ನಮ್ಮೆಲ್ಲರೂ ಗೊತ್ತಿದೆ ಅಲ್ವಡ, ಒಲೆ ಬೀದಿಯಾಗಿ ಕೋಳಿ ಬೀದಿ ಆಗಿದೆ. ಇದಕ್ಕೆ ಈ ಸಂದರ್ಭದಲ್ಲಿ ನಾವು ಧ್ವನಿ ಎತ್ತಿದ್ರೆ ಅದನ್ನು ಯಾವ ರೀತಿ ಮಾಡಬಹುದು ಅಂತ ಮಾಡೋಣ. ಅವತ್ತಿದ್ದಕ್ಕೆ
ಉತ್ತರ ಸಿಕ್ಕಿದೆ. ಇದಾದ ಮೇಲೆ ತಮಗೆಲ್ಲ ಕೇಳ್ತಾ ಇದ್ವಿ ಅಧಿಕಾರಿಗಳು ಒಂದಿಲ್ಲ ಇದು ಮಾಡಿದ್ರು. ಇದು ಶಾಸಕರ ಉಪಸ್ಥಿತಿ ಅಂದ್ರೆ ನಿಂತರನೇ ನಾನು ಒಬ್ಬ ಅಧ್ಯಕ್ಷತೆ ತಹಶೀಲ್ದಾರ್. ಯಾವ ಅಧಿಕಾರಿ ಬಂದಿಲ್ಲ, ಯಾವ ಅಧಿಕಾರಿ ಯಾಕೆ ಬಂದಿಲ್ಲ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದಕ್ಕೆ ಅಧಿಕಾರಿಗಳು ತಾಲೂಕು ಮಟ್ಟದವರು ಗೈರಾಜರಾಗಿದ್ದಾರೆ. ಯಾರೋ ಅಸಿಸ್ಟೆಂಟ್ ಕಳಿಸಿದ್ದಾರೆ ಅಂದ್ರೆ ಎಲ್ಲ ಒಂದ್ ಕಡೆ ವೇದಿಕೆ ಮುಂಭಾಗ ಕೂತಿರ್ತಕ್ಕಂಥದ್ದು ಮುಜುಗರ ಆಗುತ್ತೆ. ಇದು ಆಗ್ಬಾರ್ದು. ಯಾಕೆಂದ್ರೆ ಇದಕ್ಕಿಂತ ಪವಿತ್ರವಾದ ಕೆಲಸ ಯಾವುದೂ ಇಲ್ಲ. ಇದು ಉಪಸ್ಥಿತಿ ಇರ್ತಕ್ಕಂಥದ್ದು ಎಲ್ಲರೂ ಶಾಂತವಾಗಿ ಒಂದು ನಿಮಿಷ ತಾವೆಲ್ಲ ಅವ್ರ ಮೀಟಿಂಗ್ ನೋಡಿದ್ರೆ ಅದನ್ನ ಬಿಟ್ಟು ಯಾವ ಅಧಿಕಾರಿಗಳು ಬಂದಿಲ್ಲ. ನಾನೀಗ ಅಟೆಂಡೆನ್ಸ್ ರೇಷನ್ ಓದಿನಿ, ಆಮೇಲೆ ಅವ್ರಿಗೆ ನೋಡಿಸ್ಕೊಡ್ತೀನಿ. ಈಗ ಅದನ್ನೇ ಒಂದು ನಿಮಿಷ, ಈ ಸಮಸ್ಯೆಗಳು ಸಾಲ್ವ್ ಆಗೋದು ಇಂಪಾರ್ಟೆಂಟ್. ಅಧಿಕಾರಿಗಳು ಈ ಇದಾರೆ ಇವತ್ತು ಹೋಗ್ಬಿಟ್ಟು ಅಂದ್ರೆ ಇಂಪಾರ್ಟೆಂಟ್ ಅಲ್ಲ. ಸಮಸ್ಯೆಗಳನ್ನ ತಾವು ಗಮನ ತಗೊಂಡ್ಬನ್ನಿ. ಆಗ ಸಮಸ್ಯೆಗಳ ಬಗ್ಗೆ ಚರ್ಚಿಸೋಣ, ಆಮೇಲೆ ಸೊಲ್ಯೂಷನ್ ಆಗ್ತದೆ. ಅರ್ಥ ಆಯ್ತಾ? ಈಗ ಏನಾಗಿರೋದ್ರಿಂದ ಕೆಲವು ರಜೆಯಲ್ಲಿ ಇರ್ತಾರೆ, ಕೆಲವರಿಗೆ ಎಕ್ಸ್ಟ್ರಾ ಲೋಡ್ ಇರ್ತದೆ. ಅದ್ರ ಬಗ್ಗೆ ಚರ್ಚಿಸಿದ್ರೆ ಈಗ ಸಮಸ್ಯೆಗಳ ಬಗ್ಗೆ ಚರ್ಚಿಸೋದು, ಎಷ್ಟು ಸಮಸ್ಯೆಗಳಿಗೆ ನಾವು ಸೊಲ್ಯೂಷನ್ ಕೊಡಬಹುದು ಅದು ಇಂಪಾರ್ಟೆಂಟ್. ಸೊ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಓಕೆ, ಅಧಿಕಾರಿ ಇಲ್ಲವೇ ಸರ್ಕಾರ ಮತ್ತೆ ನಾವು ತಾಲೂಕಲ್ಲಿಲ್ಲಪ್ಪ ಅಂಬೇಡ್ಕರ್ ಮತ್ತೆ ಜಿಲ್ಲಾ ಪಂಚಾಯತಿ